ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆಯಾಗಿ 2 ವರ್ಷ ಕಳೆದರೂ ಕೂಡ ನಿರಂತರ ಆರೋಪಗಳು ಕೇಳಿ ಬರ್ತಾ ಇದೆ. ಕೋಟಿ ವರದಕ್ಷಿಣೆ ಜೊತೆಗೆ ಕಿಯಾ ಕಾರು ಕೊಟ್ಟರೂ ಕೂಡ ಕಿರುಕುಳವನ್ನ ನೀಡ್ತಾ ಇದ್ರಂತೆ. ಮದುವೆಯಾಗಿ 2 ವರ್ಷವಾದರೂ ನಿರಂತರ ಆರೋಪಗಳು ಕೇಳಿ ಬರ್ತಾ ಇದೆ. ಮದುವೆಗೆ ಅಂತ ಕೋಟಿ ವರದಕ್ಷಿಣೆ ಕೊಟ್ಟಿದ್ರು, ಜೊತೆಗೆ ಒಂದು ಕಿಯಾ ಕಾರನ್ನ ಕೂಡ ಕೊಟ್ಟಿದ್ರು. ಆದರೂ ಕೂಡ ಇವರು ಕಿರುಕುಳವನ್ನ ನೀಡ್ತಾ ಇದ್ರಂತೆ. 21 ವರ್ಷದ ಮಿಸ್ಬಾ ಕೌಸರ್ ಕಿರುಕುಳಕ್ಕೆ ಒಳಗಾದ ಮಹಿಳೆ. ಶಿಡ್ಲಘಟ್ಟದ ಸಂತೋಷ್ ನಗರ ನಿವಾಸಿ ಮಿಸ್ಬಾ ಕೌಸರ್. 25 ವರ್ಷದ ಶಾಹಿದ್ ಪಾಷಾ ಈಕೆಯ ಗಂಡ. ಆಜಾದ್ ನಗರ ಶಿಡ್ಲಘಟ್ಟದ ನಿವಾಸಿ ಈತ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದ ದೂರು ದಾಖಲಾಗಿದೆ. ಅಂದರೆ ಮದುವೆಯಾಗಿ 2 ವರ್ಷ ಆಗಿದೆ. 2 ವರ್ಷ ಆದರೂ ಕೂಡ ನಿರಂತರ ಆರೋಪಗಳು ಕೇಳ್ತಾ ಬರ್ತಾ ಇರುವಂಥದ್ದು ಗಂಡನ ಮನೆಯವರ ವಿರುದ್ಧ. ಮದುವೆಗೆ ಅಂತ ವರದಕ್ಷಿಣೆ ಕೇಳಿದ್ದು, ಅದನ್ನು ಕೊಟ್ಟಿದ್ದಾರೆ. ಕೋಟಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ದಾರೆ. ಜೊತೆಗೆ ಒಂದು ಕಾರನ್ನು ಕೂಡ, ಕಿಯಾ ಕಾರು ಕೊಟ್ಟಿರ್ತಾರೆ. ಆದರೂ ಮತ್ತೆ ವರದಕ್ಷಿಣೆಗಾಗಿ ಕಿರುಕುಳ. ಅದನ್ನು ತಗೊಂಬಾ, ಇದನ್ನು ತಗೋಬಾ, ಅಷ್ಟು ದುಡ್ಡು ತಗೋಬಾ, ಚಿನ್ನ ಬೇಕು, ಅದು ಬೇಕು, ಇದು ಬೇಕು ಅಂತ ನಿರಂತರವಾಗಿ 2 ವರ್ಷದಿಂದ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಮಹಿಳೆ ಮಾಡಿದ್ದಾರೆ. 21 ವರ್ಷದ ಮಿಸ್ಬಾ ಕೌಸರ್ ಕಿರುಕುಳಕ್ಕೆ ಒಳಗಾದ ಮಹಿಳೆ. ಶಿಡ್ಲಘಟ್ಟದ ಸಂತೋಷ್ ನಗರ ನಿವಾಸಿ ಇವರು. ಇನ್ನೊಂದು ಕಡೆ 25 ವರ್ಷದ ಶಾಹಿದ್ ಪಾಷಾ ಇವರು ಆಕೆಯ ಗಂಡ. ಆಜಾದ್ ನಗರದ ನಿವಾಸಿ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದ ದೂರು ದಾಖಲಾಗಿದೆ. ರಿಲೇಷನ್ಸಲ್ಲೇ ಆಗಿರ್ತಿತ್ತು. ಅರೇಂಜ್ ಮ್ಯಾರೇಜ್ ಅಂತ ಮಾಡ್ಕೊಂಡಿದ್ರು. ನಮ್ಮ ತಂದೆ ಮೊಹಮ್ಮದ್ ಖೌಸ್ ಎಲ್ಲ ಕೊಟ್ಟು ನನಗೆ ಕಾರು, ಜ್ಯುವೆಲ್ರಿ, ಏನೇನು ಅವರು ಡಿಮ್ಯಾಂಡ್ ಸಿಕ್ಕಿದ್ರು ಎಲ್ಲ ಕೊಟ್ಟರು. ಮದುವೆ ಆದ 2 ಮಂತಲ್ಲೇ ಅವರು ನಮಗೆ ಇದು ಕೊಡಿ, ದುಡ್ಡು ಕೊಡಿ ಅಂತ ಫುಲ್ ಟಾರ್ಚರ್ ಇರ್ತಾಯಿದ್ರು. ಪ್ರೆಗ್ನೆನ್ಸಿಲಿ 5 ತಿಂಗಳಿತ್ತು. ಆಗ ಹೊಡಿಯೋದು, ಬೈಯೋದು, ನಿಮ್ಮಪ್ಪ ಹತ್ರ ಅದು ತೊಗೊಂಡು ಬಾ ಅಂತ ತುಂಬ ಟಾರ್ಚರ್ ಕೊಡ್ತಾಯಿದ್ರು. ಹೊಡಿಯೋದ್ರಲ್ಲಿ ಹೊಟ್ಟೆಗೆ ಹೊಡೆದ್ಬಿಟ್ಟು ತುಂಬ ಮೈ ಹುಷಾರು ಇಲ್ದಿರ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು. ಅಲ್ಲಿಂದ ಅವರು ಮೇಡಮನ್ನು ಬರ್ಕೊಟ್ಟಿದ್ದಾರೆ, ಈ ಥರ ಮಾಡಿದ್ದಾರೆ ಅಂತ. ಆಗ ನಾನು ಹೊಡೆದೇ ಇಲ್ಲ ಅಂತ ಮಸೀದಿ ಅವ್ರಿಗೆ ಎಲ್ಲರಿಗೂ ಸುಳ್ಳು ಹೇಳ್ಬಿಟ್ಟು ಎಲ್ಲ ತಪ್ಪು ನಂದೇ ಅಂತ ಅವ್ರ ಮುಂದೆ ಹೇಳ್ಬಿಟ್ರು. ಆಗ ಅವರು ಮಸೀದಿಯವರು ನ್ಯಾಯನೇ ಕೊಡಲಿಲ್ಲ ನನಗೆ. ಮಸೀದಿಯವರು ಅವರು ದುಡ್ಡವರು, ಅವರು ಶ್ರೀಮಂತ ಅವರು, ನೀವು ಬಡವರು, ನಿಮ್ಮ ಹತ್ರ ಏನೂ ಇಲ್ಲ, ನಿಮ್ಮ ಮಗಳೇ ಸುಳ್ಳು ಹೇಳ್ತಾ ಇರೋದು, ಅವರು ಸುಳ್ಳು ಹೇಳ್ತಾ ಇಲ್ಲ ಅಂತ ಅವ್ರು ಸಪೋರ್ಟ್ ಮಾಡಿದರು. ನಮಗೆ ಏನೂ ಸಪೋರ್ಟ್ ಮಾಡಿಲ್ಲ. ಇವಾಗಿಂದ ಡಿಲಿವರಿ ಆದ ನಂತರನೂ ನನ್ನ ಮಗು ನನ್ನ